ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾಕೆ ಎಷ್ಟೋ ಜನ ಭಾಳ ಜನ ವಿಡಿಯೋನಾಗೆ ಕಮೆಂಟೇ ಮಾಡ್ತಾಯಿಲ್ಲ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ ವಿಡಿಯೋಗೆ ಹೇಗಿದೆ ಸ್ಟೋರಿ ಅಂತ. ಪ್ಲೀಸ್ ಎಲ್ಲರೂ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಪ್ಲೀಸ್ ಎಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾ? ಹಾಗೆ ಸ್ಟೋರಿ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಟೈಮ್ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ, ನನಗೂ ಒಳ್ಳೆ ಟೈಮ್ ಬರುತ್ತೆ. ಏನು ರೀ ನೇತ್ರ ಅವರೇ, ಭಾಳ ಖುಷಿಯಾಗಿದ್ದೀರಲ್ಲ ಇವತ್ತು. ಅದು ಅಲ್ಲದೆ ಸಾಂಗ್ ಬೇರೆ ಹಾಡ್ಕೊಂಡು ಬರ್ತಾ ಇದ್ದೀರಾ, ಏನು ಸಮಾಚಾರ? ಹಾಂ ಸರ್, ಹಾಗೆ ಏನೋ ಒಂಥರ ಖುಷಿಯಲ್ಲಿದ್ದೀನಿ ಇವತ್ತು, ಅದಕ್ಕೋಸ್ಕರ. ಗುಡ್ ಮಾರ್ನಿಂಗ್ ಸರ್. ಹಾಂ ರೀ, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ, ನನಗೂ ಒಳ್ಳೆ ಟೈಮ್ ಬರುತ್ತೆ. ಆದರೂ ನೇತ್ರ ಅವರು ಇವತ್ತು ತುಂಬ ಖುಷಿಯಾಗಿದ್ದಾರೆ. ಹೀಗೆ ಖುಷಿಯಾಗಿರಲಿ. ಆದರೆ ಯಾಕೆ ಖುಷಿಯಾಗಿರ್ಬೋದು? ಸಾಗರ್ ಮತ್ತು ಇವ್ರ ಮಧ್ಯೆ ಏನಾದರೂ ನಡೀತಾ ಇದೆನಾ, ಅಥವಾ ನಡೀತಾ ಇರೋದು ಇವರಿಬ್ಬರಿಗೂ ಗೊತ್ತಾಗಿದೆನಾ? ಏನನ್ನೋದನ್ನು ಕಂಡುಹಿಡಿಬೇಕು. ಮೇ ಐ ಕಮಿನ್ ಸರ್? ಸರ್ ಸರ್ ಅಯ್ಯೋ, ಇಲ್ಲಿ ಸರ್ ಇಲ್ಲನೇ ಇಲ್ಲಲ್ಲ, ಎಲ್ಲಿ ಹೋಗಿದ್ದಾರೋ ಏನು? ಅರ್ಜೆಂಟಾಗಿ ಅವ್ರ ಜೊತೆ ಮಾತಾಡಬೇಕು ಅಂತ ಬಂದರೆ ಸರೇ ಇಲ್ಲ. ನಾ ಯಾವಾಗಾದರೆ ಏನಾದರೂ ಅನ್ಕೊಂಬಂದಿರ್ತೀನಿ, ಅದು ಎಡವಟ್ಟೆ ಆಗಿಬಿಡುತ್ತೆ. ಇಲ್ಲ, ಇವತ್ತು ಆಫೀಸಲ್ಲಿ ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ, ಸಾಗರ್ ಸರ್ ಹೋಗಿ ಮೀಟಾಗಿ ಮಾತಾಡಿಸಿ ಥ್ಯಾಂಕ್ಸ್ ಹೇಳಲೇಬೇಕು. ಇಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ, ವರ್ಕ್ ಮಾಡೋದಕ್ಕೂ ಮೂಡ್ ಬರೋದಿಲ್ಲ. ಮೊದಲೇ ಹೋಗಿ ಸಾಗರ್ ಸರ್ನ ಮೀಟಾಗಿ ಥ್ಯಾಂಕ್ಸ್ ಹೇಳೋಣ. ಚರಣ್ ಸರ್, ಆಯಿತು, ಸಾಗರ್ ಸರ್ ಎಲ್ಲಿದ್ದಾರೆ? ಕಾಣಿಸ್ತಾನೆ ಇಲ್ಲಲ್ಲ. ಯಾಕ್ರಿ ಮೇಡಮ್ ಅವರ, ಸಾಗರ್ ಸರ್ ಯಾಕೆ ಬೇಕು ಇವಾಗ? ಸರ್ ಪ್ಲೀಸ್ ಹೇಳಿ ಸರ್, ಅವ್ರ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು ನಾನು. ಪ್ಲೀಸ್ ಎಲ್ಲಿದ್ದಾರೆ ಹೇಳಿ ಸರ್. ಸಾಗರ್ ಕ್ಯಾಬಿನಲ್ಲಿರ್ಬೋದು, ಅವನದೇ ಕ್ಯಾಬಿನಲ್ಲಿ ಹೋಗಿ ನೋಡಿ, ಅಲ್ಲೇ ಇರ್ತಾರೆ. ಕ್ಯಾಬಿನಲ್ಲಿ ಇಲ್ಲ ಸರ್, ನಾನು ಜಸ್ಟ್ ನೋಡ್ಕೊಂಡೇ ಬಂದೆ. ಓ, ಹಾಗಾದರೆ ಕೃತಿ ಮೇಡಮ್ ಅವ್ರ ಕ್ಯಾಬಿನಿಗೆ ಹೋಗಿದ್ರು. ಹೌದು, ಕೃತಿ ಮೇಡಮ್ ಅವ್ರು ಕರೆದಿದ್ರು. ಇಲ್ಲ, ಕೃತಿ ಮೇಡಮ್ ಅವ್ರ ಹತ್ರ ಏನೋ ಮಾತಾಡೋದಿದೆ ಅಂತ ಸಾಗರ್ನೇ ಹೋಗಿದ್ದ. ಹಾಂ, ಮೇ ಬಿ ಅಲ್ಲಿರ್ಬೋದು. ಒಂದು ಸಲ ನೋಡಿ ಚೆಕ್ ಮಾಡಿ. ಅಲ್ಲಿಲ್ಲ ಅಂದರೆ ಮತ್ತೆ ನಂಗೆ ಗೊತ್ತಿಲ್ಲ ಎಲ್ಲಿದ್ದಾರಂತ. ಓ, ಕೃತಿ ಮೇಡಮ್ ಅವ್ರ ಕ್ಯಾಬಿನ? ಸರಿ ಸರ್, ಹಾಗಾದರೆ ಅಲ್ಲೇ ಹೋಗಿ ನೋಡ್ತೀನಿ. ಅಲ್ಲಿಲ್ಲ ಅಂದರೆ ಮತ್ತೆ ನಾನು ಬೇರೆ ಕಡೆ ನೋಡ್ತೀನಿ. ಸರಿ ನೇತ್ರ. ಕೃತಿ, ಏನೋ ಮಾತಾಡೋದಿದೆ ಅಂತ ಕರೆದಿ ಮಾತಾಡ್ತಾನೆ ಇಲ್ಲಲ್ಲ? ಸಾಗರ್, ನಮ್ಮ ಡ್ಯಾಡಿ ನಿನ್ನೆ ಕಾಲ್ ಮಾಡಿದರು, ನಮ್ಮ ಮದುವೆ ವಿಷಯ ಬಗ್ಗೆ ಮಾತಾಡ್ತಾಯಿದ್ರು. ಅದಕ್ಕೆ ನಿನ್ನ ಒಪಿನಿಯನ್ ಏನಂತ ಕೇಳು ಅಂತಂದರು. ನಾನು ಸಾಗರ್ ಹ್ಞೂ ಅಂತಾನೆ ಅಂದಿದ್ದೀನಿ. ನಿನಗೂ ಓಕೆ ಅಲ್ವಾ? ಕೃತಿ, ನೀನು ಯಾರನ್ನು ಕೇಳಿ ಹ್ಞೂ ಅಂದೆ? ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ಪ್ಲೀಸ್ ನಂಗೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡ. ನನಗಿನ್ನೂ ಒಂದು 2 years ಟೈಮ್ ಬೇಕು, ಪ್ಲೀಸ್. ಅಲ್ಲ ಸಾಗರ್, ಬೇಕಾದ್ರೆ ಇನ್ನೂ 2 years ಬಿಟ್ಟೆ ಮದುವೆ ಆಗೋಣ. ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಳ್ಳೋಣ ಅಂತ. ಪ್ಲೀಸ್ ಕೃತಿ, ನನಗೆ ಫೋರ್ಸ್ ಮಾಡಬೇಡ. ನಂಗೆ ಇವಾಗಲೇ ಇಷ್ಟ ಇಲ್ಲ. ನನಗೆ ಇಷ್ಟ ಇದ್ದರೆ ನಾನೇ ಹೇಳ್ತೀನಿ. ಪ್ಲೀಸ್, ನೀನು ಫೋರ್ಸ್ ಮಾಡೋದ್ರಿಂದ ಮತ್ತು ನಮ್ಮ ಮನೆಯಲ್ಲೂ ಕೂಡ ನಂಗೆ ಪ್ರೆಷರ್ ಆಗ್ತದೆ. ಪ್ಲೀಸ್, ನಂಗೆ ಇನ್ನೂ ಒಂದು 2 years ಮದುವೆ ಅನ್ನೋ ಟಾಪಿಕ್ಕೆ ತೆಗೆಯೋದಕ್ಕೆ ಹೋಗಬೇಡ ನನ್ನ ಹತ್ರ. ನೀ ಹಾಗೇನಾದರೂ ಪದೇ ಪದೇ ಮ್ಯಾರೇಜ್ ಟಾಪಿಕ್ ತೆಗೆದ್ರೆ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ನೋಡು. ಅದು ಮೇ ಐ ಕಮಿನ್ ಸರ್? ಇದು ನೇತ್ರ ವಾಯ್ಸ್ ಅನಿಸುತ್ತೆ. ಇಲ್ಲಿಗೆ ಯಾಕೆ ಬಂದವಳು? ಎಸ್, ಕಮಿನ್ ನೇತ್ರ. ಇವಳೊಬ್ಳು ಏನಾದರೂ ಮಾತಾಡಬೇಕಂತ ಅಂದ್ಕೊಂಡಿರುವಾಗಲೇ ಬಂದುಬಿಡ್ತಾಳೆ ನಡಕು. ಸಾಗರ್ ಪ್ಲೀಸ್, ಇಲ್ಲಿ ನಾವಿಬ್ಬರೇ ಮಾತಾಡೋಣ, ನೀ ಆಮೇಲೆ ನೇತ್ರ ಹತ್ರ ಮಾತಾಡಂತೆ ಅಂತ. ಇಲ್ಲ, ನೇತ್ರ ಬಂದಿದ್ದಾಳೆ. ಏನಾದರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದ್ದಾಗ ಮಾತ್ರ ಅವಳು ನನ್ನನ್ನು ಹುಡ್ಕೊಂಬಂದಿರ್ತಾಳೆ. ಏನಾದರೂ ಇರ್ಬೋದು. ಇರು, 1 ನಿಮಿಷ ಮಾತಾಡ್ತೀನಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ನೇತ್ರ, ನಾವಿಬ್ಬರು ಏನೋ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ವಿ, ನೀನು ನಡಕ್ಕೆ ಯಾಕೆ ಬಂದೆ? ಅಯ್ಯೋ ಸರ್, ನನಗಂತೂ ತುಂಬ ಖುಷಿ ಆಗ್ತಿದೆ. ನಿಮ್ಮಿಂದ ನನಗೆ ಭಾಳ ಹೆಲ್ಪ್ ಆಯಿತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ನೇತ್ರ ಇಷ್ಟೊಂದು ಖುಷಿಯಾಗಿದೆಯಲ್ಲ? ನೀ ಇಷ್ಟೊಂದು ಖುಷಿಯಾಗಿರೋದು ನಾನು ನೋಡಲಾಗಿದ್ದೆ. ಅಯ್ಯೋ ಸರ್, ಈ ಖುಷಿ ಕಾರಣನೇ ನೀವು. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ನಿಮ್ಮನ್ನು ಹಿಂಗೆ ಗಟ್ಟಿಯಾಗಿ ತಪ್ಕೊಂಡು ಫುಲ್ಲು ಆಫೀಸ್ ತುಂಬ ಓಡಾಡ್ಬಿಡ್ಬೇಕಂತ ಅನ್ನಿಸ್ತಾ ಇದೆ. ಅಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ಏನಂತ ಹೇಳಿ ನೇತ್ರ. ಸರ್, ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಕೃತಿ ಮೇಡಮ್ ಅವ್ರು ಯಾಕೆ ಸರ್ ಇಲ್ಲಿ ನಡಕ್ಕೆ? ಪ್ಲೀಸ್ ಅವ್ರನ್ನ ಹೊರಗಡೆ ಕಳಿಸಿ ಸರ್. ನೇತ್ರ, ಇದು ನನ್ನ ಕ್ಯಾಬಿನು. ಇಲ್ಲಿ ನಾನು ಸಾಗರ್ ಹತ್ರ ಮಾತಾಡ್ತಾ ಇದ್ದೀನಿ. ನೀನು ಯಾಕೆ ಬಂದಿದ್ದೀಯ ಇಲ್ಲಿ ನಡಕ್ಕೆ? ನೀನು ನಡಿ ಹೊರಗಡೆ, ನಾನು ಮಾತ್ರ ಎಲ್ಲೂ ಹೋಗಲ್ಲ. ಸರ್ ಪ್ಲೀಸ್ ಸರ್, ನೀವೇ ಹೇಳಿ. ನೋಡಿ, ಕೃತಿ ಮೇಡಮ್ ಅವ್ರು ಹೋಗ್ತಾನೆ ಇಲ್ಲ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಸರ್, ಪರ್ಸ್ನಲ್ ಆಗಿ. 1 ನಿಮಿಷ ನೇತ್ರ, ಒಂದು ಕಾಲ್ ಬರ್ತಾ ಇದೆ, ಬೇಗ ರಿಸೀವ್ ಮಾಡಿ ಬಂದುಬಿಡ್ತೀನಿ. ಇರು, ನೀ ಇಲ್ಲೇ ವೇಟ್ ಮಾಡ್ತಾ ಇರು. ಓಕೆ ಸರ್, ನೀವು ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ, ಏನೂ ಅರ್ಜೆಂಟ್ ಇಲ್ಲ. ಹಾಯ್ ಕೃತಿ ಮೇಡಮ್, ಏನು ಮಾಡ್ತಾ ಇದ್ದೀರಾ? ನೇತ್ರ, ನೀನಂತ ದಾರಿ ಗಡ್ಡ ಬರ್ತಾ ಇದೆಯಾ? ನನ್ನ ಮುಂದೆನೇ ಸಾಗರನ್ ತಪ್ಕೋತೀಯ ನೀನು? ಹೋಗಿ ಕೃತಿ, ನೀ ಹಾಗೆಲ್ಲ ಕೇಳಬೇಡಪ್ಪ, ನನಗೆ ನಾಚಿಕೆ ಆಗುತ್ತೆ.
ಅದು ನೀನು ಇರೋದನ್ನೇ ನೋಡಲಿಲ್ಲ ನಾನು, ಹಾಗೆ ಬಂದು ತಪ್ಕೊಂಡ್ಬಿಟ್ಟೆ ಸಾಗರನ್ನು. ಏನು ಗೊತ್ತಾ, ನಾನು ಸಾಗರನ್ನು ನೋಡಿದಾಗ, ಸಾಗರ್ ನನ್ನ ನೋಡಿದಾಗ ನಮ್ಮ ಸುತ್ತಲೂ ಯಾರಿದ್ದಾರೆ ಅನ್ನೋದನ್ನೇ ಮರ್ತು ಬಿಡ್ತೀವಿ, ನಮ್ಮದೇ ಲೋಕದಲ್ಲಿ ತೇಲಾಡ್ತಾ ಇರ್ತೀವಿ. ಅದಕ್ಕೆ ನೀ ಇರೋದನ್ನೇ ನೋಡಲಿಲ್ಲ ನಾನು, ಗೊತ್ತಾ. ನೇತ್ರ, ನೀನು ಅತ್ತಿ ಹೋಗಾಡ್ತಾ ಇದೆಯಾ, ನನಗೆ ಹೊಟ್ಟೆ ಉರಿಸ್ಬೇಡ ನೀನು. ಹೋಗಿ ಇಲ್ಲಿಂದ, ಇದು ನನ್ನ ಕ್ಯಾಬಿನ್, ನಾನು ಸಾಗರ್ ಹತ್ರ ಮಾತಾಡ್ತಾ ಇದ್ದೀನಿ, ನೀ ಆಮೇಲೆ ಬೇಕಾದರೆ ಯಾವಾಗಾದರೂ ಮಾತಾಡ್ಕೊ ಹೋಗು. ಅಯ್ಯೋ ಕೃತಿ ಮೇಡಮ್ ಅವರೇ, ಸಾಗರ್ ಸರಿ ಹೇಳಿದ್ದಾರೆ, ನಾನು ಬರೋವರೆಗೂ ನೀನು ಇಲ್ಲೇ ವೇಟ್ ಮಾಡು, ಎಲ್ಲೂ ಹೋಗಬೇಡ ಅಂತ. ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತೀನಿ, ನೀನೇ ಬೇಕಾದರೆ ಇಲ್ಲಿಂದ ಹೊರಗಡೆ ಹೋಗ್ಬೋದಪ್ಪ. ನಾನು ಸಾಗರ್ ಸರ್ ಒಂದು ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು, ನೀನು ಇಲ್ಲಿರಬೇಡ, ಹೊರಗಡೆ ಹೋಗು. ನೇತ್ರ, ನೀನು ಅತ್ತಿ ಆಗ್ತಿದೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಗಡೆ ಹೋಗು ಇಲ್ಲಿಂದ. ಇಲ್ಲ ಅಂದರೆ ಆಫೀಸಿಂದನೇ ಹೊರಗಡೆ ಹೋಗಂಗೆ ಮಾಡಿಬಿಡ್ತೀನಿ ನೋಡು. ಅಯ್ಯೋ ಹೋಗಿ ಕೃತಿ ಮೇಡಮ್ ಅವರೇ, ನಿಮ್ಮದೇ ಏನು ಯಾವಾಗ ನೋಡಿದ್ರು ಅದೇ ರಾಗ ಅದೇ ಹಾಡು ಅನ್ನಂಗೆ, ನೀನು ಆಫೀಸಿಂದ ಕಳಿಸ್ಬಿಡ್ತೀನಿ, ನಿನ್ನ ಆಫೀಸಿಂದ ಕಳಿಸ್ಬಿಡ್ತೀನಿ ಅಂತ ಹೇಳೋದ್ರಲ್ಲೇ ಇರ್ತೀರಪ್ಪ. ಒಂದು ಸಲನಾದರೂ ಆಫೀಸಿಂದ ಕಳಿಸಿ ನೋಡೋಣ. ಸುಮ್ಮನೆ ಆಯ್ತಾರಲ್ಲ, ಮಾತಾಡಬಾರ್ದು ಚಿನ್ನ. ಹೋಗು ಹೋಗಿ, ಏನಾದರೂ ಕೆಲಸ ಇದ್ದಾನೆ ಏನೋ ನೋಡ್ಕೋಗು, ಸಿಟ್ಟು ಮಾಡ್ಕೋಬೇಡಮ್ಮ. ನೋಡಲಿ, ಸಿಟ್ಟು ಮಾಡ್ಕೊಂಡ್ರೆ ನಿನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ. ಈಗಲೇ ಆಲ್ರೆಡಿ ಚಸ್ಮಾ ಬಂದಿದೆ ಕಣ್ಣಿಗೆ, ನೋಡಲಿ ಇಷ್ಟು ದೊಡ್ಡದು. ಮತ್ತು ಇವಾಗ ಸಾಗರ್ ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಬೇರೆ ಹುಡುಗ ಆದರೂ ಒಪ್ಕೋಬೇಕಲ್ವಾ ನಿನ್ನನ್ನು. ಅದಕ್ಕೆ ಒಂದು ಸ್ವಲ್ಪ ಬ್ಯೂಟಿ ಕಡೆ ಲಕ್ಷ್ಯ ಕೊಡಮ್ಮ. ಹೋಗು ಹೋಗು, ಹೋಗಿ ಏನಾದರೂ ಫೇಸ್ ಪ್ಯಾಕೋ ಏನೋ ಒಂದು ಹಾಕ್ಕೊಂಡು ಆರಾಮಾಗಿ ರಿಲ್ಯಾಕ್ಸಾಗಿ ಮನೇಲಿದ್ದುಬಿಡು ನೀನೆ. ಇಲ್ಲಿ ನಾನು ಮತ್ತು ಸಾಗರ್ ಆರಾಮಾಗಿರ್ತೀವಿ, ಓಕೆನಾ. ನೇತ್ರ, ನಿಂದ ಅತ್ತಿ ಆಯಿತಾ? ಏನು ಇಬ್ಬರು ಏನೋ ಮಾತಾಡ್ತಾ ಇದ್ದೀರಾ? ಅದು ಏನಿಲ್ಲ ಸರ್, ಹಾಗೆ ಕೃತಿ ಮೇಡಮ್ ಅವರು ನಾನು ವರ್ಕ್ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಹೊಗಳ್ತಾ ಇದ್ರು ಅಷ್ಟೇ ಅಲ್ವಾ ಕೃತಿ ಮೇಡಮ್? ಹಾಂ 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 ಹಾಂ, ಹೌದು ಸಾಗರ್, ಹೌದು. ನೇತ್ರ, ನೀನೇನೋ ಮಾತಾಡಬೇಕು ಅಂತಂದಿಲ್ಲ, ಮಾತಾಡು. ಸರ್ ಪ್ಲೀಸ್, ಕೃತಿ ಮೇಡಮ್ ಅವ್ರನ್ನ ಹೊರಗಡೆ ಕಳಿಸಿ ಸರ್, ಅವ್ರು ಇಲ್ಲೇ ಇದ್ದರೆ ಮಾತಾಡೋಕ್ಕಾಗಲ್ಲ, ಅದಕ್ಕೆ. ಕೃತಿ, ಒಂದು ಸ್ವಲ್ಪ ಹೊರಗಡೆ ಹೋಗ್ತೀಯಾ? ನೇತ್ರ ಏನೋ ಮಾತಾಡಬೇಕಂತೆ, ಅವಳು ಮಾತಾಡಿದ ಮೇಲೆ ನಾನು ಹಿಂಗೆ ಕರಿತೀನಿ, ಸರಿನಾ? ಅಲ್ಲ ಸಾಗರ್, ನಾನು ಇಲ್ಲೇ ಇರ್ತೀನಿ, ಪರವಾಗಿಲ್ಲ, ನೀವಿಬ್ಬರು ಮಾತಾಡಿ, ನಾನು ಏನು ಕೇಳಿಸ್ಕೊನಲ್ಲ. ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಮಾತಾಡಿ, ನಾನು ಇಲ್ಲೇ ಒಂದು ಸ್ವಲ್ಪ ವರ್ಕ್ ಮಾಡ್ತಾ ಇರ್ತೀನಿ. ಅಯ್ಯೋ ಕೃತಿ ಮೇಡಮ್ ಅವರೇ, ಅದು ತುಂಬ ಪರ್ಸ್ನಲ್ ಇದೆ, ಪ್ಲೀಸ್ ಹೊರಗಡೆ ಹೋಗ್ತೀರಾ ನೀವು? ಪ್ಲೀಸ್ ಕೃತಿ, ಒಂದು 5 ಮಿನಿಟ್ಸ್ ಅಷ್ಟೇ, ಆಮೇಲೆ ಅವಳು ಹೋಗ್ತಾಳೆ, ನಾನು ನಿನ್ನ ಹತ್ರ ಮಾತಾಡ್ತೀನಿ ಮತ್ತೆ. ಓಕೆ ಸಾಗರ್, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ಏನೂ ಮಾಡ್ಕೊಳಕ್ಕಾಗಲ್ಲ. ಹೇಳೋ ನೇತ್ರ, ಏನೋ ಮಾತಾಡೋದಿದೆ ಅಂತಂದೆ, ಫುಲ್ ಖುಷಿನಲ್ಲಿದೆಯಾ? ಅದು ಸರ್, ನಮ್ಮ ಕಾಕ ಇವಾಗ ಡ್ರಿಂಕ್ಸ್ ಮಾಡೋದು ಬಿಟ್ಟಿದ್ದಾರೆ. ನಾವು ಮಾಡಿದ್ದೆಲ್ಲ ಪ್ಲ್ಯಾನ್ ಅದು ಫುಲ್ಲು ಸಕ್ಸಸ್ ಆಗಿದೆ. ನೀವು ಹಾಸ್ಪಿಟಲಲ್ಲಿ ಹೇಳಿ, ಆ ಡಾಕ್ಟ್ರಿಗೆ ಹೇಳಿ, ಆಮೇಲೆ ಹಾಸ್ಪಿಟಲಲ್ಲಿ ಅದೆಲ್ಲ ಮ್ಯಾನೇಜ್ ಮಾಡಿದ್ದಕ್ಕೆ ನಿಮಗಂತೂ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನು ಕೇಳೋದೇ ನಿಮಗೆ, ನಮ್ಮ ಚಿಕ್ಕಿ ಅಂತೂ ಒಂದು 1000 ಸಲ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ನೀವು ಹೋಗಿ ಸಾಗರ್ ಸರಿಗೆ ಹೇಳು ಅಂತ. ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಸರ್. ಓ ಹೌದಾ, ಚಲೋ ಆಯ್ತು ಬಿಡು. ಹಾಗಾದರೆ ಅಷ್ಟೆಲ್ಲ ನೀವು ಪ್ಲ್ಯಾನ್ ಮಾಡಿದ್ದಕ್ಕೂ ಏನೋ ಒಂಥರ ಸಾರ್ಥಕ ಆಯ್ತಲ್ಲ. ನಿಮ್ಮ ಕಾಕ ಅಂತೂ ಡ್ರಿಂಕ್ಸ್ ಬಿಟ್ರಲ್ಲ, ಸಾಕು ಬಿಡು ಅಷ್ಟೇ. ಹ್ಞೂ ಸರ್, ನೀವು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಆಗಿತ್ತು ಸರ್, ಇಲ್ಲ ಅಂದರೆ ಆಗ್ತಾನೇ ಇಲ್ಲಾಗಿತ್ತು ನನ್ನೊಬ್ಬಳ ಕೈಯಲ್ಲಿ ಅದು. ಇಟ್ಸ್ ಓಕೆ ನೇತ್ರ, ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪನ್ನು ನಾನು ಮಾಡಿದ್ದೀನಿ ಅಷ್ಟೇ. ಅಯ್ಯೋ ಸರ್, ಇದು ಸಣ್ಣ ಹೆಲ್ಪ್ ಅಲ್ಲ. ನಮ್ಮ ಕಾಕನಿಗೆ ಡ್ರಿಂಕ್ಸ್ ಬಿಡಿಸ್ಬೇಕಂತ ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ರು ನಮ್ಮ ಮನೆಯಲ್ಲಿ. ನಾನು ಎಷ್ಟು ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಅದು ಯಾವುದೂ ಆಗಿಲ್ಲ ಇತ್ತು. ಬಟ್ ಈ ಪ್ಲ್ಯಾನ್ ಏನು ಮಾಡಿದ್ದೆ, ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಈಸಿ ಇಲ್ಲಾಗಿತ್ತು ಸರ್. ನಿಮ್ಮ ಸಪೋರ್ಟ್ ಇಲ್ಲದೆ ನೀವು ಅಷ್ಟೆಲ್ಲ ಹಾಸ್ಪಿಟಲಲ್ಲಿ ಹೇಳಿದ್ದಕ್ಕೆ, ಅವರೆಲ್ಲ ಕನ್ವಿನ್ಸ್ ಆಗಿದ್ದಕ್ಕೆ ಇದು ಸಾಧ್ಯ ಆಗಿದೆ ಸರ್. ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಸರ್ ಪ್ಲೀಸ್, ನೀವು ಒಂದು ಸಲ ನಮ್ಮ ಮನೆಗೆ ಬಂದು ಹೋಗ್ತೀರಾ? ನಮ್ಮ ಮನೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮ ಸರ್ನ ಕರ್ಕೊಂಬ ಅಂತ. ಪ್ಲೀಸ್ ಸರ್, ಒಂದು ಸಲ ಬಂದು ಹೋಗಿ ಸರ್ ನಮ್ಮ ಮನೆಗೆ. ಓಕೆ ನೇತ್ರ, ಟೈಮ್ ಸಿಕ್ಕಾಗ ಮನೆಗೆ ಬರ್ತೀನಂತೆ, ಓಕೆನಾ? ಸರ್ ಟೈಮ್ ಸಿಗುತ್ತೆ ಆ ಥರ ಎಲ್ಲ ಮಾತಾಡಬೇಡಿ ಸರ್. ಪ್ಲೀಸ್ ಒಂದು ಸಲ ಬಂದು ಹೋಗಲೇಬೇಕು ಸರ್ ನೀವು. ನಮ್ಮ ಮನೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ, ಪ್ಲೀಸ್ ಸರ್. ಓಕೆ ನೇತ್ರ, ಬರ್ತೀನಿ, ಖಂಡಿತ ಬರ್ತೀನಿ ಫ್ರೀ ಇದ್ದಾಗ. ಏನು ಮಾತಾಡ್ಕೋತಾ ಇದ್ದಾರೆ ಇವರು? ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತೀನಿ. ಓ ಇಲ್ಲೇ ಇದೆಯಾ ಕೃತಿ? ಸರ್, ನಮ್ಮ ಮನೆಯಲ್ಲಿ ನಿಮ್ಮನ್ನೆಲ್ಲರೂ ಕೇಳದೆ. ನೀವಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಭಾಳ ಇಷ್ಟ ಸರ್. ನೀವು ಪ್ಲೀಸ್ ಸರ್ ನಮ್ಮ ಮನೆಗೆ ಬಂದು ಹೋಗಲೇಬೇಕು ನೀವು. ಐ ಲವ್ ಯು ಸಾಗರ್ ಸರ್. ನೇತ್ರ ಸರ್, ಹೀಗೆ ಹೇಳು ಅಂತ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಿ ಮಗ ಒಬ್ಬನು ಸಪ್ರೇಟಾಗಿ ನಿಮ್ಗೆ ಹೇಳಿ ಕಳಿಸಿದ್ದಾನೆ, ಅದಕ್ಕೋಸ್ಕರ ಹೇಳಿದೆ. ಇವಳು ಐ ಲವ್ ಯು ಅಂತ ಇದ್ದಾಳಲ್ಲ. ಓ ಹೌದಾ, ಓಕೆ ಲವ್ ಯು ಟು ಅಂತ ಹೇಳಿಬಿಡು. ಓಕೆ ಸರ್, ನಾನಿನ್ನು ಹೋಗ್ತೀನಿ ಸರ್, ವರ್ಕ್ ಇದೆ, ನೀವು ಆರಾಮಾಗಿ ಮಾತಾಡ್ಕೊಂಬರ್ರಿ. ಸರಿ ನೇತ್ರ. ಬಾಯ್ ಕೃತಿ ಮೇಡಮ್. ಅವಳದವಳೆ ಇನ್ನೂ ಎಷ್ಟು ಅಂತ ನನ್ನ ಹೊಟ್ಟೆ ಉರಿಸ್ಬೇಕಂತಿದೆಯೋ. ಇವಳು ಐ ಲವ್ ಯು ಅಂತ ಅಂದೇ ಬಿಟ್ಲಲ್ಲ. ಹಾಗಂದ್ರೆ ಸಾಗರ್ ಒಪ್ಕೊಂಡ್ಬಿಟ್ನಾ ನೇತ್ರನ್ನ? ಸಾಗರ್, ನೀವಿಬ್ಬರು ಏನು ಮಾತಾಡಿದ್ರಿ?
ಅದಾ ಕೃತಿ ಏನಿಲ್ಲ, ಅದು ಹಾಗೆ ಪರ್ಸ್ನಲ್ ಬಿಡು, ಅವ್ರದ್ದು ಮನೆಯದು. ಸರಿ, ನೀವು ವರ್ಕ್ ಮಾಡು, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಇಷ್ಟು ಸೊಕ್ಕು ನಿಮ್ಗೆ? ಹಾಂ ಸಾಗರ್, ನೀನು ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ? ನೋಡ್ತಾ ಇರು, ನೀನು ಅದು ಹೆಂಗೆ ಖುಷಿಯಾಗಿರ್ತೀಯ, ನಾನು ನೋಡೇ ಬಿಡ್ತೀನಿ. ನಿಮ್ಮಿಬ್ಬರನ್ನ ಮಾತ್ರ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ. ನೋಡ್ತಾ ಇರಿ.